ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡಕ್ಕೆ 25 ಜನ ಬಲಿಯಾಗಿದ್ದಾರೆ. ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡಕ್ಕೆ 25 ಜನ ಬಲಿಯಾಗಿದ್ದಾರೆ. ಮೋಜು ಮಸ್ತಿಯಲ್ಲಿದ್ದಾಗಲೇ 25 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಸಾವಿನ ನರ್ತನ. ಬಿಡ್ಚ್ ನೈಟ್ ಕ್ಲಬ್ನಲ್ಲಿ ಸಾಂಗ್ ಡ್ಯಾನ್ಸ್ ಮಧ್ಯೆ ಈ ಒಂದು ದುರಂತ ಸಂಭವಿಸಿದೆ. 4 ಮಹಿಳೆಯರು 21 ಪುರುಷರು ಸಜೀವ ದಹನರಾಗಿದ್ದಾರೆ. ಉತ್ತರ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಸಂಭವಿಸಿದ ದುರಂತ ಇದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಲಾಗಿದೆ. ಗೋವಾದ ನೈಟ್ ಕ್ಲಬ್ನಲ್ಲಿ ಅಗ್ನಿ ಅವಘಡಕ್ಕೆ 25 ಜನ ಬಲಿಯಾಗಿದ್ದಾರೆ. ಎಲ್ಲರೂ ಕೂಡ ಬಹಳ ಖುಷಿಯಿಂದ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಬೆಂಕಿ ಕಾಣಿಸ್ಕೊಂಡಿದೆ. 25 ಮಂದಿ ದಾರುಣ ಅಂತ್ಯ ಆಗಿದೆ. ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಸಾವಿನ ಸಂಖ್ಯೆ ಹೆಚ್ಚಳ ಆಗಿದೆ. 25 ಜನ ಬಲಿಯಾಗಿದ್ದಾರೆ. ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ. ಯಾಕೆಂತಂದ್ರೆ ಎಲ್ಲರೂ ಕೂಡ ಮೋಜು ಮಸ್ತಿ ಮಾಡ್ತಾ ಇದ್ರು. ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬಂದಿರ್ತಾರೆ. ಈ ಒಂದು ಗೋವಾ ಟ್ರಿಪ್ ಅಂತ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಎಲ್ಲರೂ ಕೂಡ ಒಂದೆಡೆ ಸೇರಿಕೊಂಡು ಮೋಜು ಮಸ್ತಿ ಮಾಡುವಂಥ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ 25 ಜನ ಬಲಿಯಾಗಿದ್ದಾರೆ. ಅದರಲ್ಲಿ 4 ಮಹಿಳೆಯರು ಜೊತೆಗೆ 21 ಪುರುಷರು ಸಜೀವ ದಹನರಾಗಿದ್ದಾರೆ. ಉತ್ತರ ಗೋವಾದ ಆರ್ಪೋರಾದ ನೈಟ್ ಕ್ಲಬ್ನಲ್ಲಿ ನಡೆದಿರುವಂತಹ ಘಟನೆ ಸುಮಾರು ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ನಡೆದಿರುವಂತಹ ಘಟನೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಈ ಒಂದು ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು ಕೂಡ ಮಾಡಲಾಗಿದೆ. ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ 25 ಜನ ಬಲಿಯಾಗಿದ್ದಾರೆ. ಎಲ್ಲ ಮೃತದೇಹಗಳು ಕೂಡ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ನೈಟ್ ಕ್ಲಬ್ನಲ್ಲಿದ್ದ ಸಿಬ್ಬಂದಿ ಹಾಗೂ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗಾಗಲೇ 7 ಮಂದಿ ಮೃತರ ಗುರುತು ಕೂಡ ಪತ್ತೆ ಹಚ್ಚಿದೆ ಖಾಕಿ. ಪಣಜಿಯಿಂದ ಸುಮಾರು 25 ಕಿಲೋಮೀಟರ್ ದೂರದ ನೈಟ್ ಕ್ಲಬ್ ಇದು. ಇನ್ನು ನೈಟ್ ಕ್ಲಬ್ನಲ್ಲಿ ಸಿಬ್ಬಂದಿ ಹಾಗೂ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು 20ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತದೆ. ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬೆಂಕಿ ತಗುಲು ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಏನಾದರೂ ಗಾಯ ಆಗಿದೆ ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಗಮನಿಸಬೇಕಾಗುತ್ತೆ. ಸದ್ಯಕ್ಕೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಇನ್ನು ಈಗ ಆಲ್ರೆಡಿ 7 ಮಂದಿ ಮೃತರ ಗುರುತನ್ನು ಕೂಡ ಖಾಕಿ ಪಡೆ ಪತ್ತೆ ಹಚ್ಚಿದೆ. 25 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 7 ಮಂದಿಯ ಗುರುತು ಸದ್ಯಕ್ಕೆ ಪತ್ತೆ ಆಗಿದೆ. ಈ ಒಂದು ಬೆಂಕಿ ಅವಘಡದಿಂದ 25 ಮಂದಿ ಸಾವನ್ನಪ್ಪಿರೋದ್ರಿಂದ ಗುರುತು ಪತ್ತೆ ಹಚ್ಚೋದೇ ಈಗ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಯಾಕೆಂತಂದರೆ ಎಲ್ಲಿಂದ ಬಂದಿದ್ರು ಅದೆಲ್ಲದರ ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಅವರು ಯಾವ ರಾಜ್ಯಕ್ಕೆ ಏನಾದರೂ ಸೇರಿದ್ರ ಅಥವಾ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿರ್ತಾರೆ ಗೋವಾಗೆ ಪ್ರವಾಸಿಗರು. ಹಾಗಾಗಿ ಎಲ್ಲರ ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಈಗ 7 ಮಂದಿಯ ಮೃತರ ಗುರುತನ್ನ ಖಾಕಿ ಪಡೆ ಪತ್ತೆ ಹಚ್ಚಿದೆ. ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸ್ಥಳಕ್ಕೆ ಸಿಎಂ ಪ್ರಮೋದ್ ಸಾವಂತ್ ಭೇಟಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮೃತರಿಗೆ ಸಾಂತ್ವನ, ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲು ಆದೇಶವನ್ನು ನೀಡಿದ್ದಾರೆ. ಅಗ್ನಿ ದುರಂತದ ವಿಚಾರ ತಿಳಿದು ತುಂಬಾ ನೋವಾಗಿದೆ. ಕಳೆದ 20 ವರ್ಷಗಳಲ್ಲಿ ಇಂಥ ದುರಂತ ನಡೆದಿರಲಿಲ್ಲ. ಬಹುದೊಡ್ಡ ದುರಂತ ಇದು. ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. जो इंसिडेंट्स हुआ, अनफॉर्चुनेट इंसिडेंट्स, इस तरह का इंसिडेंट्स कभी नहीं होना चाहिए। गोवा जैसे टूरिज्म स्टेट में कुछ जो इलीगल्स या विदाउट परमिशन इस तरह के जो चलाते हैं और इसी में जो फायर इंसिडेंट्स हुआ, इसी के कारण यहाँ पे जो उनके स्टाफ और एक 3-4 टूरिस्ट जो अंदर थे, ये 2-3 इनको जल के हुआ, बाकी लोग बिकॉज ऑफ द सफोकेशन उनकी डेथ हो गई। ऑल टुगेदर 23 लोगों की डेथ हो चुकी है। जिनकी डेथ हो चुकी है उनके प्रति संवेदना मैं व्यक्त करता हूँ। गोवा सरकार की तरफ से पूरी उसकी इंक्वायरी की जाएगी और जो कल्प्रिट इसमें हैं जो उनको बिहाइंड द बार्स किया जाएगा। तो जो आज क्लब में जो इंसिडेंट्स हुआ, अनफॉर्चुनेट इंसिडेंट्स, इस तरह का इंसिडेंट्स कभी नहीं होना चाहिए। गोवा जैसे टूरिज्म स्टेट में कुछ जो इलीगल्स या विदाउट परमिशन इस तरह के जो चलाते हैं और इसी में जो फायर इंसिडेंट्स हुआ, इसी के कारण
ಸದ್ಯಕ್ಕೆ ಈ ಒಂದು ದುರಂತಕ್ಕೆ ಸಿಎಂ ಕೂಡ ವಿಷಾದವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಒಂದು ಏನು ನೈಟ್ ಕ್ಲಬ್ ಇದೆ, ಆ ಒಂದು ನೈಟ್ ಕ್ಲಬ್ಗೆ ಪರ್ಮಿಷನ್ ಇತ್ತ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಗೋವಾದಲ್ಲಿ ಸಂಭವಿಸಿದ ಅಗ್ನಿ ಅವಘಡ, ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಲಿ. ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಈಗಾಗಲೇ ಗೋವಾ ಸಿಎಂ ಜೊತೆ ಮಾತನಾಡಿದ್ದೇನೆ. ಗೋವಾ ಸರ್ಕಾರ ಎಲ್ಲಾ ರೀತಿಯ ಸಹಾಯವನ್ನ ಮಾಡಿದೆ. ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಘೋಷಣೆ. ಮೃತಪಟ್ಟ ಕುಟುಂಬಸ್ಥರಿಗೆ ತಲಾ 2 ಲಕ್ಷ ಪರಿಹಾರವನ್ನ ನೀಡಲಾಗುತ್ತೆ. ಗಾಯಾಳುಗಳಿಗೆ 50,000ವನ್ನ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೃತಪಟ್ಟವರಿಗೂ ಕೂಡ ಕೆಲವೊಂದಿಷ್ಟು ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಪರಿಹಾರ ನಿಧಿಯಿಂದ ಈ ಒಂದು ಹಣವನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಈಗ ಏನು ನೈಟ್ ಕ್ಲಬ್ ಇತ್ತು, ಆ ಒಂದು ನೈಟ್ ಕ್ಲಬ್ ಅಲ್ಲಿ ಈ ರೀತಿಯ ದುರಂತ ಆಗಿರೋದ್ರಿಂದ ಆ ನೈಟ್ ಕ್ಲಬ್ ನಡೆಸಲಿಕ್ಕೆ ಪರ್ಮಿಷನ್ ಇತ್ತ ಅನ್ನೋದನ್ನು ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ಯಾವುದು ಪ್ರಿಕಾಕ್ಷನ್ ಇರಲಿಲ್ವಾ, ಈ ರೀತಿ ಅಗ್ನಿ ಅವಘಡ ಆಗತ್ತೆ ಅಂತ ಅಂದ್ರೆ ಏನಾದ್ರು ಪ್ರಿಕಾಕ್ಷನ್ ಇರಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಸಿಲಿಂಡರ್ ಎಲ್ಲ ಇತ್ತು ಅಂದಾಗ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಏನು ಆ ಒಂದು ಕ್ಲಬ್ ಅವರ ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯ ಕೂಡ ಇದೆ. ಹಾಗಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ಜೊತೆಗೆ ಮೃತರ ಗುರುತನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಸದ್ಯಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ.